ಆತ್ಮೀಯ ನನ್ನ ಸ್ಪರ್ಧಾ ಮಿತ್ರರೇ, ನನ್ನ ಹೆಸರು ಶಿವಬಸವ ಅಂಗಡಿ. ಶ್ರೀ ಕುಮಾರೇಶ್ವರ ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಗಜೇಂದ್ರಗಢದಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, ನನ್ನದೇ ಆದಂಥ ಸ್ವಂತ ಚಾನಲ್ ಸ್ಪರ್ಧಾ ಕನ್ನಡ ಮತ್ತು ಎಸ್ಎ ಕ್ಲಾಸಸ್ ನಲ್ಲಿ ಯೂಟ್ಯೂಬ್ ಮೂಲಕ ಬೋಧನೆ ಮಾಡ್ತಾ ಇದ್ದು, ಈಗಾಗಲೇ ನಾನು ಭಾರತದ ಸಂವಿಧಾನದ ಒಟ್ಟು ಭಾಗಗಳ ಬಗ್ಗೆ ಅಂದರೆ 1 ರಿಂದ 10ರವರೆಗೆ ಭಾಗಗಳನ್ನು ನಿಮಗೆ ತಿಳಿಸಿದ್ದೇನೆ ನನ್ನ ಹಿಂದಿನ ವಿಡಿಯೋದಲ್ಲಿ. ಈಗ ನಾನು 11ರಿಂದ 20ರ ಭಾಗವರೆಗೂ ಅಧ್ಯಯನ ಮಾಡೋಣ ಬನ್ನಿ. ಹಾಗಾದರೆ 11ನೆಯ ಭಾಗ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ. 11ನೇ ಭಾಗ ಏನು ಹೇಳುತ್ತಪ್ಪ ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ. ಹಾಗಾದರೆ ಎಲ್ಲಿಂದ ಎಲ್ಲಿವರೆಗೂ ವಿಧಿಗಳಿದ್ದಾವೆ? 245ರಿಂದ 263ರವರೆಗೆ. 245ರಿಂದ 263ರವರೆಗೆ. ಹಾಗಾದರೆ 12ನೇ ಭಾಗ ಏನು ಹೇಳುತ್ತೆ? ಆಸ್ತಿ ಮತ್ತು ಹಣಕಾಸಿನ ಒಪ್ಪಂದದ ವಿಧಿಗಳು. ಏನು ಹೇಳುತ್ತಪ್ಪ ಅಂದ್ರೆ ಆಸ್ತಿ ಮತ್ತು ಹಣಕಾಸು ಒಪ್ಪಂದದ. ಹಾಗಾದ್ರೆ ಎಲ್ಲಿಂದ ಎಲ್ಲಿವರೆಗೂ ವಿಧಿಗಳಿದ್ದಾವೆ? 264ರಿಂದ 300A ವರೆಗೆ. 264ರಿಂದ 300A ವಿಧಿಯವರೆಗೆ. ಹಾಗಾದ್ರೆ 13ನೇ ಭಾಗ ಏನು ಹೇಳುತ್ತಪ್ಪ? 13ನೇ ಭಾಗ ವ್ಯಾಪಾರ ಮತ್ತು ವಾಣಿಜ್ಯ. ಹಂಗಾದ್ರೆ ಎಲ್ಲಿಂದ ಎಲ್ಲಿವರೆಗೂ ವಿಧಿಗಳಿದ್ದಾವೆ? 301ರಿಂದ 307. 301ರಿಂದ 307. ಹಾಗಾದ್ರೆ 14ನೇ ಭಾಗ ಏನು ಹೇಳುತ್ತದೆ? ಸಾರ್ವಜನಿಕ ಸೇವೆಗಳು. ಹಂಗಾರೆ ಎಲ್ಲಿಂದ ಎಲ್ಲಿವರೆಗೂ ವಿಧಿಗಳಿದ್ದಾವೆ? 308ರಿಂದ 323ರವರೆಗೆ. 308ರಿಂದ 323ರವರೆಗೆ ವಿಧಿಗಳಿದ್ದಾವೆ. 14A ಏನು ಹೇಳುತ್ತೆ? 14A ಏನು ಹೇಳುತ್ತೆ ಅಂದ್ರೆ ನ್ಯಾಯಾಧೀಕರಣ. ಹಂಗಾರೆ ಎಲ್ಲಿಂದ ಎಲ್ಲಿವರೆಗಪ್ಪ ಅಂದಾಗ 323A ಇಂದ 323AB ವರೆಗೆ ಹೇಳುತ್ತೆ. ಹಾಗಾದ್ರೆ 15ನೇ ಭಾಗ ಏನು ಹೇಳುತ್ತೆ? ನೆನ್ಪಿಟ್ಕೊಳ್ರಿ, ಸಾರ್ವತ್ರಿಕ ಚುನಾವಣೆಗಳು. ಎಲ್ಲಿಂದ ಎಲ್ಲಿವರೆಗೂ ವಿಧಿಗಳಿದ್ದಾವೆ? 324ರಿಂದ 329ರವರೆಗೆ. 324ರಿಂದ 329ರ ವಿಧಿಯವರೆಗೆ. ಮತ್ತೆ 16ನೇ ವಿಧಿ ನೆನ್ಪಿಟ್ಕೊಳ್ರಿ, ಅದು ಏನು ಹೇಳ್ತಪ್ಪ ಅಂದ ವಿಶೇಷ ಸವಲತ್ತುಗಳು. ಎಲ್ಲಿಂದ ಎಲ್ಲಿವರೆಗೂ ವಿಧಿಗಳಿದ್ದಪ್ಪ? 330ರಿಂದ 342ರವರೆಗೆ. ಹಾಗಾದ್ರೆ 17ನೇ ವಿಧಿ ಆಡಳಿತದ ಭಾಷೆಗಳು. ನಾವು ಮಾತಾಡ್ತಾ ಇದ್ದೇವಲ್ಲ ಅವ ಭಾಷೆಗಳು, ಆಡಳಿತದ ಭಾಷೆಗಳು. ಅವೆಲ್ಲಿಂದ ಎಲ್ಲಿವರೆಗಪ್ಪ ಅಂದಾಗ 343ರಿಂದ 351. 343ರಿಂದ 351ರವರೆಗೆ ಇದ್ದಾವೆ. ಹಾಗಾದ್ರೆ 18ನೇ ಭಾಗ ಏನು ಹೇಳುತ್ತೀರಿ? ತುರ್ತು ಪರಿಸ್ಥಿತಿಗಳು. ಹಂಗಾರೆ ಎಲ್ಲಿಂದ ಎಲ್ಲಿ ಉಂಟ ವಿಧಿಗಳಿದ್ದಾವೆ ರೀ? 352ರಿಂದ 360. 352ರಿಂದ 360 ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ 19ನೇ ಭಾಗ ಏನು ಹೇಳುತ್ತೆ? ಸಂಕೀರ್ಣ. ಹಂಗಾರೆ ಎಲ್ಲಿಂದ ಎಲ್ಲಿವರೆಗೆ ಹೇಳುತ್ತೆ? 361ರಿಂದ 367ರವರೆಗೆ. ಹಂಗಾದ್ರೆ ಕೊನೆಯದಾಗಿ 20ನೇ ಭಾಗ ಏನು ಹೇಳುತ್ತೆ? ಭಾರತದ ತಿದ್ದುಪಡಿಗಳು. 106 ತಿದ್ದುಪಡಿಗಳು ಆಗ್ಯವಲ್ಲಪ್ಪ. ಭಾರತದ ತಿದ್ದುಪಡಿಗಳು ಎಷ್ಟು ತಿದ್ದುಪಡಿ ಆಗ್ಯಾವ ಅಂತ ಕೇಳ್ತಾ ಬರ್ತಾನೆ. 106 ತಿದ್ದುಪಡಿಗಳಾಗ್ಯಾವೆ. ಹಂಗಾರ ವಿಧಿ 368ನೇ ವಿಧಿ ಮೂಲಕ ತಿದ್ದುಪಡಿಯನ್ನ ಮಾಡಬಹುದು. ಸಂಸತ್ತಿನ ಒಂದು ಮೆಜಾರಿಟಿಯನ್ನು ತೆಗೆದುಕೊಂಡು
ಭಾರತದ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಬಹುದು.